ಇತ್ತೀಚೆಗೆ ಏರ್ ಇಂಡಿಯಾ ಡಿಸ್ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ ನಡೆದು ಟಾಟಾದವರು ಏರ್ ಇಂಡಿಯಾನ ಕೊಂಡುಕೊಂಡ್ರು ಅನ್ನೋಂಥ ಸುದ್ದಿ ವ್ಯಾಪಕವಾಗಿ ಹರಡಿತು. ಏರ್ ಇಂಡಿಯಾ ಶುರು ಮಾಡಿದ್ದು ಟಾಟಾ ಮತ್ತೆ ವಾಪಸ್ ಟಾಟಾಗಿ ಹೋಯಿತು ಅಂದರೆ ಒಂದು ಫುಲ್ ಸರ್ಕಲ್ ಆಯಿತು ಅಂತ ಎಲ್ಲರೂ ಮಾತನಾಡಿದ್ರಲ್ಲ, ಏನಿದ್ರ ನಿಜವಾದ ಕಥೆ? ಏರ್ ಇಂಡಿಯಾ ಟಾಟಾದವರು ಶುರು ಮಾಡಿದ್ರು, ಆನಂತರ ಪ್ರಾಫಿಟ್ ಮಾಡ್ತಾ ಇದ್ದಂಥ ವರ್ಲ್ಡಿನ ಬೆಸ್ಟ್ ಏರ್ಲೈನ್ಸ್ ಆಗಿದ್ದು ಯಾಕೆ ಆ ಥರದ ಲಾಸ್ ಮೇಕಿಂಗ್ ಕಂಪನಿ ಆಗ್ಬಿಡ್ತು ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನ ಇವತ್ತು. 1932 ಏಪ್ರಿಲ್ ತಿಂಗಳಲ್ಲಿ JRD ಟಾಟಾ ಏರ್ ಸರ್ವಿಸ್ ಅಂತ ಏರ್ಲೈನ್ ಶುರು ಮಾಡಿದರು. ಆಗಿನ್ನೂ ಡೊಮೆಸ್ಟಿಕ್ ಏರ್ಲೈನ್ಸ್ ಆರಂಭವಾಗಿರಲಿಲ್ಲ. 1938ರಲ್ಲಿ ಮೊದಲನೇ ಡೊಮೆಸ್ಟಿಕ್ ಅಂದರೆ ಅಂತರ್ದೇಶೀಯ ವಿಮಾನ ಮುಂಬೈಯಿಂದ ಟ್ರಿವೆಂಡ್ರಮ್ಗೆ ಹಾರಾಡ್ತು ಅಂತ ಹೇಳಲಾಗತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಶುರು ಆದಮೇಲೆ ಎಲ್ಲ ಏರ್ಲೈನ್ಸ್ಗಳು ಸ್ಟಾಪ್ ಆಗಿಬಿಟ್ಟಿದ್ವು. ಆದರೆ ಟಾಟಾದವರು ಬೆನ್ನು ಬಿಡಲಿಲ್ಲ. 1946ರಲ್ಲಿ ಮತ್ತೆ ಈ ಏರ್ಲೈನ್ಸನ್ನು ವಾಪಸ್ ಶುರು ಮಾಡಿದರು. ಶುರು ಮಾಡುವಾಗ ಅದರ ಹೆಸರು ಟಾಟಾ ಏರ್ ಸರ್ವಿಸ್ನಿಂದ ಏರ್ ಇಂಡಿಯಾ ಅಂತ ಮಾಡಿದರು. ಟಾಟಾದವರ ದೇಶದ ಪ್ರೀತಿ ಎಂಥದ್ದು ಅಂತ ಗೊತ್ತಿರುವಂಥದ್ದೇ. ಅವರು ತಮ್ಮ ಬ್ರ್ಯಾಂಡಿಗಿಂತ ಹೆಚ್ಚು ಮೌಲ್ಯವನ್ನು ಭಾರತಕ್ಕೆ ಕೊಟ್ಟು ಏರ್ ಇಂಡಿಯಾ ಅನ್ನೋ ಹೆಸರನ್ನು ಅದಕ್ಕೆ ಕೊಟ್ಟರು. 1948ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಸ್ವಾತಂತ್ರ್ಯ ಬಂದ ಹೊಸ್ತಿಲಲ್ಲೇ 48% ಶೇರ್ಸನ್ನು ಈ ಏರ್ಲೈನ್ಸಲ್ಲಿ ಕೊಂಡುಕೊಳ್ತು. ಅಷ್ಟೇ ಅಲ್ಲದೆ 1953ರಲ್ಲಿ ಹೇಳ್ದೆ ಕೇಳದೆ ಏಕಾಏಕಿ ಜವಾಹರ್ಲಾಲ್ ನೆಹರು ಈ ಟಾಟಾ ಏರ್ಲೈನ್ಸ್ ಅಥವಾ ಏರ್ ಇಂಡಿಯಾನ ರಾಷ್ಟ್ರೀಕರಣಗೊಳಿಸಿ ಪೂರ್ತಿ ಭಾರತದ ತೆಕ್ಕೆಗೆ ಅದನ್ನು ತೆಗೆದುಕೊಂಡ್ರು. ಹಾಗೆ ತೆಗೆದುಕೊಂಡ ಮೇಲೆ ಇದನ್ನು 2 ಡಿವಿಷನ್ ಆಗಿ ಮಾಡಿದ್ರು. ಒಂದು ಏರ್ ಇಂಡಿಯಾ, ಮತ್ತೊಂದು ಇಂಡಿಯನ್ ಏರ್ಲೈನ್ಸ್. ಏರ್ ಇಂಡಿಯಾ ಅನ್ನೋದು ಅಂತಾರಾಷ್ಟ್ರೀಯ ವಿಮಾನಗಳಿಗೆ ಸಂಬಂಧಪಟ್ಟಿದ್ದಾದರೆ ಇಂಡಿಯನ್ ಏರ್ಲೈನ್ಸ್ ಅಂತರ್ದೇಶೀಯ ವಿಮಾನಗಳಿಗೆ ಸಂಬಂಧಪಟ್ಟಿದ್ದಾಗಿತ್ತು. ಅವತ್ತೆಲ್ಲ ಭಾರತದ ಈ ಏರ್ಲೈನ್ಸ್ನ ಗೌರವ ಹೇಗಿತ್ತು ಅಂತಂದರೆ ಜಗದ್ವಿಖ್ಯಾತಿ ಇದಕ್ಕಿತ್ತು. ಮಹಾರಾಜ ಅನ್ನೋಂಥ ಆ್ಯಡ್ಸ್ ಇತ್ತಲ್ಲ, ಅದು ಎಷ್ಟು ಪಾಪ್ಯುಲರ್ ಆಗಿತ್ತು ಅಂತಂದರೆ ಇಲ್ಲಿನ ಗಗನಸಖಿಯರ ಕುರಿತಂತೆಯೂ ಕೂಡ ಅಪಾರವಾದ ಗೌರವ, ಟ್ರೆಡಿಷನಲ್ ಲುಕ್ ಎಲ್ಲ ಇಡೀ ಜಗತ್ತನ್ನು ಅಟ್ರಾಕ್ಟ್ ಮಾಡುವಂಥದ್ದಾಗಿತ್ತು. ತುಂಬ ಪ್ರಾಫಿಟ್ನಲ್ಲಿದ್ದಂಥ ಈ ಸಂಸ್ಥೆ ಏಕಾಏಕಿ ಕುಸಿದು ಈ ಹಂತಕ್ಕೆ ಬಂತಲ್ಲ, ಅದು ಯಾಕೆ? ಏರ್ ಇಂಡಿಯಾ ಅಸೆಟ್ ಬಿಲ್ಡ್ ಮಾಡ್ಕೊಳ್ತಾ, ಲಾಸನ್ನು ಕಡಿಮೆ ಮಾಡ್ಕೊಳ್ತಾ ನಿರಂತರವಾಗಿ ಯಶಸ್ವಿಯಾಗಿ ದುಡಿತಾ ಇತ್ತು. 2003ರಲ್ಲಿ ಕ್ಯುಮ್ಯುಲೇಟಿವ್ ಲಾಸ್ ಅಂದರೆ ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್ ಎರಡರದ್ದು ಲಾಸನ್ನು ಒಟ್ಟಾಗಿ ಲೆಕ್ಕ ಹಾಕಿದಾಗ ಅದು ಹೆಚ್ಚು ಕಡಿಮೆ 63 ಕೋಟಿಯಷ್ಟಿತ್ತು. ಆ ಲೆಕ್ಕದಲ್ಲಿ ನೋಡೋದಾದರೆ ತುಂಬ ದೊಡ್ಡ ನಷ್ಟ ಏನೂ ಅಲ್ಲ. ಹೊಸ ವಿಮಾನಗಳನ್ನು ಕೊಂಡುಕೊಳ್ತಾ, ಹೊಸ ರೂಟ್ಸ್ಗಳನ್ನು ಜಾಯಿನ್ ಮಾಡ್ಕೊಳ್ತಾ, ತನ್ನ ಅಸೆಟ್ಟನ್ನು ಬಿಲ್ಡ್ ಮಾಡ್ಕೊಳ್ಳುವಂಥ ದೃಷ್ಟಿಯಲ್ಲಿ 63 ಕೋಟಿ ಲಾಸನ್ನು ಒಪ್ಕೊಳ್ಬೋದಾಗಿತ್ತು. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ವ್ಯಾಪಾರ ಉದ್ದಿಮೆಗಳನ್ನು ಮಾಡೋದು ಸರ್ಕಾರದ ಕೆಲಸ ಅಲ್ಲ ಅನ್ನುವಂಥ ಆಲೋಚನೆಗೆ ತಕ್ಕಂತೆ ಅನೇಕ ವ್ಯಾಪಾರ ಉದ್ದಿಮೆಗಳನ್ನು ಲಾಸ್ ಮಾಡ್ತಿರಲಿ, ಪ್ರಾಫಿಟ್ ಮಾಡ್ತಿರಲಿ, ಅವೆಲ್ಲವನ್ನೂ ಕೂಡ ಡಿಸ್ಇನ್ವೆಸ್ಟ್ ಮಾಡಬೇಕು, ಅಂದರೆ ಸರ್ಕಾರದ ಬಂಡವಾಳವನ್ನು ಅದರಿಂದ ಹೊರ ತೆಗೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಿದ್ರು. ಅದೇ ಆಧಾರದ ಮೇಲೆ ಏರ್ ಇಂಡಿಯಾದ ಬಂಡವಾಳ ಹಿಂತೆಗೆದ ಕುರಿತಂತೆ ರಿಪೋರ್ಟ್ ಕೊಡುವಂಥ ಜವಾಬ್ದಾರಿ ಮೈಕಲ್ ಮಸ್ಕ್ರೆನಾಸ್ ಅವ್ರ ಕೈಯಲ್ಲಿತ್ತು. ಮೈಕಲ್ ಮಸ್ಕ್ರೆನಾಸ್ ಅವರು ಹೇಳಿದರು, ನಾವೇನಾದರೂ 2 ರಾಷ್ಟ್ರಗಳ ನಡುವೆ ಇರುವಂಥ ರೈಟ್ಸನ್ನು ಮಾರಾಟ ಮಾಡ್ತಾ ಕೂತ್ಕೊಂಡ್ರೆ ಏರ್ ಇಂಡಿಯಾಕ್ಕೆ ದೊಡ್ಡ ನಷ್ಟವಾಗುತ್ತೆ, ಹೀಗಾಗಿ ಡಿಸ್ಇನ್ವೆಸ್ಟ್ ಮಾಡೋದೇ ಒಳ್ಳೆಯದು ಅನ್ನುವಂಥ ಅದ್ಭುತವಾದ ಐಡಿಯಾನ ಕೊಟ್ಟರು. ಫೈಲ್ ಎಲ್ಲ ತಯಾರಾಗಿತ್ತು. ಇನ್ನೇನು ಡಿಸ್ಇನ್ವೆಸ್ಟ್ಮೆಂಟ್ ಶುರು ಆಗಬೇಕು, ಅಷ್ಟೊತ್ತಿಗೆ ಎಲೆಕ್ಷನ್ ನಡೆದು ಆ ಸರ್ಕಾರ ಬಿದ್ದೋಯ್ತು. ಕಾಂಗ್ರೆಸ್ ನೇತೃತ್ವದ UPA ಅಧಿಕಾರಕ್ಕೆ ಬಂತು. ಪ್ರಫುಲ್ಲ ಪಟೇಲ್ ಸಿವಿಲ್ ಏವಿಯೇಷನ್, ನಾಗರಿಕ ವಿಮಾನಯಾನದ ಮಂತ್ರಿಯಾಗಿ ಆಯ್ಕೆಯಾದರು. ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಗೆ, NCPಗೆ ಸೇರಿದ್ದ ಅವರು ಮಹಾರಾಷ್ಟ್ರದವರಾದರೂ ಅವರ ಕ್ಷೇತ್ರ ಛತ್ತೀಸ್ಗಢಕ್ಕೆ ಹತ್ತಿರ ಇತ್ತು. ಅವರ ಟೋಟಲ್ ಫ್ಯಾಮಿಲಿ ಬೇಸ್ ಇದ್ದಿದ್ದೇ CJ ಗ್ರೂಪ್ಸ್ ಅನ್ನೋ ಒಂದು ಕಂಪನಿಯ ಮೂಲಕ ಬೀಡಿಗಳನ್ನು ತಯಾರು ಮಾಡೋದರಲ್ಲಿ. ಪ್ರತಿ ವರ್ಷ 6 ಕೋಟಿ ಬೀಡಿಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದಂಥ ಫ್ಯಾಮಿಲಿ ಅದು. ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಸಹಜವಾಗಿಯೇ ಒಂದು ಗ್ರೂಪ್ ಆಗಿದ್ದರಿಂದ ಅವರಿಗೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಧಿಕಾರವನ್ನು ಕೊಡಲಾಯಿತು. ಆದರೆ ಫುಲ್ ಚಾರ್ಜ್ ಇತ್ತು ಅವರಿಗೆ. ಯಾವ ನಿರ್ಣಯವನ್ನು ಬೇಕಿದ್ದರೂ ಅವ್ರು ಬಿಂದಾಸ್ ಆಗಿ ತೆಗೆದುಕೊಳ್ಬೋದಾಗಿತ್ತು. ಅವ್ರು ತೆಗೆದುಕೊಂಡ ಮೊದಲನೇ ನಿರ್ಣಯವೇ ಯಾವುದು ಅಂತಂದರೆ ಏರ್ ಇಂಡಿಯಾದ ಫ್ಲೀಟ್ಗೆ 68 ಹೊಸ ವಿಮಾನಗಳನ್ನು ಸೇರಿಸಬೇಕು ಅಂತ. ಮಿತ್ರ ನೆನಪಿರಲಿ, ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರ ಕಳ್ಕೊಳ್ಳೋಕ್ಕಿಂತ ಮುಂಚೆ ಏರ್ ಇಂಡಿಯಾದ ಫ್ಲೀಟ್ಗೆ 28 ವಿಮಾನಗಳನ್ನು ಆ್ಯಡ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ಇವರು ಏಕಾಏಕಿ ಒಂದೇ ಸಿಗ್ನೇಚರಲ್ಲಿ 28ರಿಂದ 68ಕ್ಕೆ ಏರಿಸಿದ್ರು. ಆ ಒಂದು ಸಿಗ್ನೇಚರ್ 50,000 ಕೋಟಿ ರೂಪಾಯಿಯ ಡೀಲಿಗೆ ಸಿದ್ಧವಾಗಿತ್ತು. ಒಳಗಿದ್ದವರೇ ಅನೇಕರು ಇದನ್ನು ವಿರೋಧಿಸಿದರು. ಅವತ್ತಿನ ಅಡಿಷನಲ್ ಸೆಕ್ರೆಟರಿ ಆಗಿದ್ದಂಥ V. ಸುಬ್ರಮಣಿಯನ್ ಅವರು ಇದನ್ನು ವಿರೋಧಿಸಿ ಏನು ಪ್ರಶ್ನೆ ಕೇಳಿದ್ರು ಗೊತ್ತಾ? 7,000 ಕೋಟಿ ರೂಪಾಯಿಯ ವಹಿವಾಟಿರುವಂಥ ಒಂದು ಕಂಪನಿ 50,000 ಕೋಟಿ ರೂಪಾಯಿಯ ಆರ್ಡರನ್ನು ಪ್ಲೇಸ್ ಮಾಡೋದು ಹೇಗೆ ಮತ್ತು ಯಾಕೆ ಅಂತ. ಅದಕ್ಕೆ ಉತ್ತರ ಕೊಡಬೇಕಾಗಿದ್ದಂಥ ಮಂತ್ರಿಗಳು ಹೇಗೆ ಉತ್ತರ ಕೊಟ್ಟರು ಅಂತಂದರೆ, ಅವರ ವಿರುದ್ಧವೇ ಒಂದು CBI ಎನ್ಕ್ವೈರಿಯನ್ನು ಫಿಕ್ಸ್ ಮಾಡಿದರು. ಆ ಪುಣ್ಯಾತ್ಮ ಒದ್ದಾಡಿ ಕೊನೆಗೆ ಅವರನ್ನು ಬೇರೆ ಕಡೆಗೆ ಅನಿವಾರ್ಯವಾದ ವರ್ಗಾವಣೆ ಮಾಡಿ ದಬ್ಬಲಾಯಿತು. ಬರೀ ಅಧಿಕಾರಿ ಮಾತ್ರ ಅಲ್ಲ,
CAG ರಿಪೋರ್ಟ್ ಕೂಡ ಏನು ಹೇಳ್ತು ಅಂತಂದರೆ, ದ ಎಕ್ವಿಸಿಷನ್ ಅಪಿಯರ್ಸ್ ಟು ಬಿ ಸಪ್ಲೈ ಡ್ರಿವನ್. ಯಾರೋ ಕೊಡೋರಿದ್ದಾರೆ ಅಂತ ಇದು ತಗೊಳ್ತಾ ಇದ್ದಾರೆ, ಎಕ್ವಿಸಿಷನ್ ಮಾಡ್ತಾ ಇದ್ದಾರೆ. ದ ಇನ್ಕ್ರೀಸ್ ಇನ್ ದ ನಂಬರ್ ಡಸ್ ನಾಟ್ ವಿತ್ಸ್ಟ್ಯಾಂಡ್ ಆಡಿಟ್ ಸ್ಕ್ರೂಟಿನಿ. Considering the market requirement or forecast of the future also, the commercial viability projected cannot be justified by the acquisition. ಅದು ತುಂಬ ಸ್ಪಷ್ಟವಾಗಿ ಹೇಳ್ತು. ಯಾರೋ ಕೊಡ್ತಾರೆ ಅಂತ ತಗೊಳ್ಳಿಕ್ಕೆ ಹೊರಟಿದ್ದೀರಿ, ನಿಮ್ಗೆ ಈಗಿರುವಂಥ ಮಾರ್ಗದಟ್ಟಣೆ ಮತ್ತು ಮುಂದೆ ಬರಬಹುದಾಗಿರುವಂಥ ಮಾರ್ಗದಟ್ಟಣೆಯ ಆಧಾರದ ಮೇಲೂ ಕೂಡ ಇಷ್ಟು ಫ್ಲೀಟ್ಸನ್ನು ತೆಗೆದುಕೊಳ್ತಾ ಇರೋದು, ಇಷ್ಟು ವಿಮಾನಗಳನ್ನು ತೆಗೆದುಕೊಳ್ತಾ ಇರೋದು ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ CAG ರಿಪೋರ್ಟ್ ಕೊಡ್ತು. ಈಗ ಎಲ್ಲ ಕಡೆಯಿಂದ ಕೂಗಾಟ ಅರಚಾಟಗಳು ಬರ್ತೀವಿಯಲ್ಲ, ಜನ ಬೊಟ್ಟು ಮಾಡಿ ತೋರಿಸ್ತಿದ್ದಾರಲ್ಲ, ಅದಕ್ಕೆ ಪ್ರಫುಲ್ ಪಟೇಲ್ ಉತ್ತರ ಕೊಟ್ಟಿದ್ದು ಹೇಗೆ ಗೊತ್ತಾ? ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್ ಎರಡನ್ನು ಮರ್ಜ್ ಮಾಡೋದ್ರ ಮೂಲಕ. ಮಿತ್ರ, ಹೀಗೆ ಮರ್ಜ್ ಮಾಡೋದ್ರ ಮೂಲಕ ಇದೊಂದು ದೊಡ್ಡ ಕಂಪನಿ ಆಗುತ್ತೆ, ಲಾಸ್ ಕಡಿಮೆ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಮಾಡ್ಬೋದು ಅಂತ ಫೈಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಕಾರಣಗಳನ್ನೆಲ್ಲ ಅವ್ರು ಕೊಟ್ಟಿದ್ದು ನಿಜವಾದರೂ ಕೂಡ HR ಲೆವೆಲ್ನಲ್ಲಿ ಪ್ರಾಬ್ಲಮ್ಸ್ ಯಾವ ಮಟ್ಟಿಗೆ ಏರ್ತು ಅಂತಂದರೆ, ಈ ಎರಡೂ ಕಂಪನಿಯ ವರ್ಕರ್ಸನ್ನು ಒಂದು ಕಡೆ ಸೇರಿಸ್ಕೊಂಡಾಗ ವೇಜ್ ಮ್ಯಾನೇಜ್ಮೆಂಟ್ ತುಂಬ ಪ್ರಾಬ್ಲಮ್ ಆಯಿತು. ಸಂಬಳ ಕೊಡೋದು, ಅರಿಯರ್ಸ್ ಕೊಡೋದು ಹೇಗೆ ಕೊಡಬೇಕು ಅಂತ ಗೊತ್ತಾಗದೆ ಸರ್ಕಾರಕ್ಕೂ ಗೊಂದಲವಾಯ್ತು. ಅಲ್ಲದೆ ಏರ್ ಇಂಡಿಯಾ ಮುಗ್ಗರಿಸಿಬಿಡ್ತು. ಪ್ರಫುಲ್ಲ ಪಟೇಲ್ ಇಲ್ಲಿಗೆ ನಿಲ್ಲಿಲ್ಲ. ಏರ್ ಇಂಡಿಯಾದ ಪ್ರಾಫಿಟಬಲ್ ರೂಟ್ ಇರುತ್ತಲ್ಲ, ಆ ಪ್ರಾಫಿಟಬಲ್ ರೂಟನ್ನು ಬೇರೆಯವರಿಗೆ ಬಿಟ್ಕೊಟ್ರು. ಬಿಟ್ಕೊಡೋ ಕಾರಣ ಏನಿತ್ತು ಅಂತ ನಾವು ಹುಡುಕಾಡೋದು ಬಹಳ ಕಷ್ಟ. ಇದೇ ಸಂದರ್ಭದಲ್ಲಿ ಜೆಟ್ ಕೂಡ ಈ ಪ್ರಾಫಿಟಬಲ್ ರೂಟನ್ನು ತನ್ನದಾಗಿಸ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದು. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಕೋಝಿಕೋಡ್, ದೋಹಾ ಮತ್ತು ಬಹ್ರೇನ್ಗೆ ಹೋಗ್ತಾ ಇರುವಂಥ ನಮ್ಮ ಫ್ಲೈಟ್ಗೆ ಸಿಕ್ಕಾಪಟ್ಟೆ ಸಂಚಾರ ದಟ್ಟಣೆ ಇರ್ತಿತ್ತು. ಆ ಫ್ಲೈಟ್ನಲ್ಲಿ ಯಾವಾಗಲೂ 500ಕ್ಕೂ ಹೆಚ್ಚು ಜನ ಆ ದಿಕ್ಕಿನಲ್ಲಿ ಚಲಿಸುವಂಥವ್ರು ಇದ್ದರು ಅಂತ ಒಂದು ವರದಿ ಹೇಳುತ್ತೆ. ಇದ್ದಕ್ಕಿದ್ದಂತೆ ಆ ಫ್ಲೈಟನ್ನು ನಿಲ್ಲಿಸಲಾಯಿತು. ಫಾರಿನ್ ಏರ್ಲೈನ್ಸ್ಗಳು ನಾವು ಬಿಲ್ಡ್ ಮಾಡಿದ್ದಂಥ ಈ ರೂಟನ್ನು ತನ್ನ ತೆಕ್ಕೆಗೆ ಹಾಕ್ಕೊಂಡು ಸಾಕಷ್ಟು ಪ್ರಾಫಿಟ್ ಮಾಡಲಿಕ್ಕೆ ಶುರು ಮಾಡಿದ್ದು. ಪ್ರತಿಭಟನೆ ಆಗಲೇ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಏರ್ ಇಂಡಿಯಾ ಯೂನಿಯನ್ ಪ್ರತಿಭಟನೆ ಮಾಡಿತು. ಅಡಿಷನಲ್ ಸೆಕ್ರೆಟರಿಗೆ ಗುಪ್ತ ಪತ್ರವನ್ನು ಕೂಡ ಅನೇಕರು ಬರೆದರು. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದ್ದವರು ಆ ಪತ್ರಕ್ಕೆ ಉತ್ತರ ಕೊಡೋದಿರಲಿ, ಬದಲಿಗೆ ಗುಪ್ತ ಪತ್ರ ಬರೆದವ್ರನ್ನ ಹುಡುಕಿ ಅವ್ರನ್ನ ಹೊರದಬ್ಬುವಂಥ ಕೆಲಸ ಮಾಡಿದರು. ಮೈಕೆಲ್ ಮಸ್ಕ್ರನಾಸ್ ಬಗ್ಗೆ ಹೇಳಿದ್ನಲ್ಲ, ಅವ್ರು ಇಂಥದ್ದೇ ಆಗಬಾರ್ದು ಅಂತ ಹೇಳ್ತಾ ಇದ್ದಿದ್ದು. ಅವರು ಮತ್ತೆ ಪ್ರತಿಭಟನೆ ಮಾಡಲಿಕ್ಕೆ ಅಂತ ನಿಂತಾಗ ಅವ್ರ ಮೇಲೂ ಕೂಡ ಅನೇಕ ಎನ್ಕ್ವೈರಿಗಳನ್ನು ಹಾಕಿ ಅವರ ವಾಯ್ಸನ್ನು ಅದುಮುವಂಥ ಪ್ರಯತ್ನವನ್ನು ಕೂಡ ಇವರೆಲ್ಲರೂ ಸೇರ್ಕೊಂಡು ಮಾಡಿದರು. 2011ರಲ್ಲಿ ಬೆಂಗಳೂರಿನಿಂದ ಮಾಲ್ಡೀವ್ಸ್ಗೆ ಹೋಗಬೇಕಾಗಿದ್ದಂಥ A319 ವಿಮಾನ ಏಕಾಕಿ ಕ್ಯಾನ್ಸಲ್ ಆಗಿಬಿಡ್ತು. ಆ ಜಾಗದಲ್ಲಿ A320 ವಿಮಾನ ಹಾರಾಟಕ್ಕೆ ಸಿದ್ಧವಾಯಿತು. A319 ಯಾಕೆ ಕ್ಯಾನ್ಸಲ್ ಆಯಿತು ಅನ್ನೋದು ಆಮೇಲೆ RTIಯಿಂದ ರಿವೀಲ್ ಆಯಿತು. ಒಂದೇ ಒಂದು ಕಾರಣ, A319ನಲ್ಲಿ ಬಿಸ್ನೆಸ್ ಕ್ಲಾಸ್ ಇರಲಿಲ್ಲ, A320ನಲ್ಲಿತ್ತು. ಬಿಸ್ನೆಸ್ ಕ್ಲಾಸ್ ಯಾರಿಗೆ ಬೇಕಾಗಿತ್ತು? RTIನಲ್ಲಿ ಏರ್ ಇಂಡಿಯಾ ಉತ್ತರ ಹೇಳಲಿಕ್ಕೆ ನುಣಿಸ್ಕೊಳ್ತು. ಆದರೆ ಆಮೇಲೆ ಬಂದಂಥ ಸಂಗತಿ ಫಸ್ಟ್ ಪೋಸ್ಟಲ್ಲಿ ರಿವೀಲ್ ಆಯಿತು. ಅದು ಏನು ಅಂತಂದರೆ, ಈ ಬಿಸ್ನೆಸ್ ಕ್ಲಾಸ್ನಲ್ಲಿ ಹೋದವರು ಪ್ರಫುಲ್ಲ ಪಟೇಲ್ ಮಗಳು, ಅಳಿಯ ಮತ್ತು ಅವರ ಬೀಗರು. ಅವರುಗಳಿಗೋಸ್ಕರ ಒಂದು ಬಿಸ್ನೆಸ್ ಕ್ಲಾಸ್ ವಿಮಾನವನ್ನೇ ಬೇರೆ ದಿಕ್ಕಿನಲ್ಲಿ ಹಾರಾಟ ಮಾಡುವಂಥ ಪ್ರಯತ್ನ ಮಾಡಲಾಗಿತ್ತು. ಹಾಗಂತ ಇದೇ ಮೊದಲಲ್ಲ, ಇದಕ್ಕಿಂತ ಮುಂಚೆ ಒಮ್ಮೆ ದೆಹಲಿಯಿಂದ ಕೊಯಂಬತ್ತೂರಿಗೆ ಹೋಗಬೇಕಾಗಿದ್ದಂಥ ಒಂದು ವಿಮಾನವನ್ನು ಪೂರ್ತಿ ರದ್ದುಗೊಳಿಸಲಾಯಿತು. ಅದನ್ನು ಒಂದು IPL ಟೀಮನ್ನು ಚಂಡೀಗಢದಿಂದ ಚೆನ್ನೈಗೆ ತೆಗೆದುಕೊಂಡು ಹೋಗಲಿಕ್ಕೆ ಚಾರ್ಟರ್ಡ್ ವಿಮಾನವಾಗಿ ಕನ್ವರ್ಟ್ ಮಾಡಲಾಯಿತು. ಯಾಕೆ ಒಂದು IPL ಟೀಮ್ಗೆ ಇಷ್ಟೊಂದು ಗೌರವ ಕೊಡಬೇಕಾಯಿತು ಅಂತಂದರೆ, ಆ IPL ಟೀಮ್ನ ಹಾಸ್ಪಿಟಾಲಿಟಿ ಮ್ಯಾನೇಜರ್ ಆಗಿದ್ದವಳು ಇದೇ ಪ್ರಫುಲ್ಲ ಪಟೇಲ್ರ ಮಗಳು ಪೂರ್ಣಾ ಪಟೇಲ್. ಆಕೆ ಕೇಳಿದ್ಲು ಅನ್ನೋ ಕಾರಣಕ್ಕೋಸ್ಕರ ಒಂದು ವಿಮಾನವನ್ನೇ ರದ್ದು ಮಾಡಿ ಅದರಲ್ಲಿದ್ದಂಥ ಸುಮಾರು 75 ಪ್ಯಾಸೆಂಜರ್ಗಳಿಗೆ ಬೇರೊಂದು ವಿಮಾನದಲ್ಲಿ ಹೊಂದಿಸ್ಕೊಡ್ಲಿಕ್ಕೆ ಎಷ್ಟು ಹೆಣಗಾಡಬೇಕಾಗಿ ಬಂತು ಅಂತಂದರೆ, ಆ ಪ್ರಯಾಣಿಕರಿಗೆ ಸಾಕು ಬೇಕಾಗಿ ಹೋಯಿತು. ಪ್ರಫುಲ್ಲ ಪಟೇಲರು ಇಡೀ ಇಂಡಿಯನ್ ಏರ್ಲೈನ್ಸನ್ನು ತನ್ನ ಮನೆಯ ಖಾಸಗಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ಒಂದು ಕಾಲದಲ್ಲಿ ಅತ್ಯಂತ ಹೆಸರು ಮಾಡಿದ್ದಂಥ ಇಂಡಿಯನ್ ಏರ್ಲೈನ್ಸ್ ಪೂರ್ತಿ ಕುಸಿದು ಹೋಗುವಂಥ ಹಂತಕ್ಕೆ ಬಂದ್ಬಿಟ್ಟಿತ್ತು. ಇಷ್ಟೇ ಅಲ್ಲ, ಪ್ರಫುಲ್ ಪಟೇಲರು ದುಬೈ ಮತ್ತು ಅಬುದಾಬಿಗಳನ್ನು ಮಿಡ್ವೇ ಹಬ್ ಆಗಿ ಡೆವಲಪ್ ಆಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಬಿಟ್ರು. ಮಿಡ್ವೇ ಹಬ್ ಅಂದರೆ ಏನು ಗೊತ್ತಾ? ಸುದೀರ್ಘ ಯಾತ್ರೆ ಮಾಡಲಿಕ್ಕೆ ಯಾವುದಾದ್ರೂ ವಿಮಾನಕ್ಕೆ ಸಾಧ್ಯವಾಗಲಿಲ್ಲ ಅಂತಂದಾಗ ಅದು ಮಧ್ಯದಲ್ಲೆಲ್ಲೋ ಒಂದು ಬ್ರೇಕನ್ನು ತಗೊಳ್ಳತ್ತೆ. ಆ ಬ್ರೇಕ್ ತೆಗೆದುಕೊಳ್ಳುವ ಜಾಗ ದುಬೈ ಮತ್ತು ಅಬುದಾಬಿಯಾಗಿ ಬೆಳಿಲಿಕ್ಕೆ ಶುರುವಾಯಿತು. ಮಿತ್ರ, ಯಾವುದು ಮಿಡ್ವೇ ಹಬ್ ಇರುತ್ತಲ್ಲ, ಅಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತೆ.
ಅದೇ ರೀತಿ ಅವುಗಳು ಬೆಳೆದು ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ಮುಂಬೈ ಮತ್ತು ದೆಹಲಿಗಳನ್ನು ನಾವು ಸರಿಯಾಗಿ ಬಳಸ್ಕೊಂಡಿದ್ರೆ ಮಿಡ್ವೇ ಹಬ್ ಆಗ್ಬೋದಿತ್ತು. ಅಥವಾ ನಮ್ಮ ಹತ್ರ ಹೇಗಿದ್ರು ಡ್ರೀಮ್ ಲೈನರ್ಗಳಿದ್ದು ನಾವೆಲ್ಲೋ ಮಿಡ್ವೇ ಹಬ್ಬಿಗೆ ಹೋಗಬೇಕಾದಂಥ ಅಗತ್ಯವೇ ಇರಲಿಲ್ಲ. ಜಗತ್ತಿನ ಯಾವುದೇ ಜಾಗಕ್ಕೆ ಬೇಕಿದ್ರೂ ಕೂಡ ಒನ್ ಗೋನಲ್ಲಿ ಹೋಗ್ಬೋದಾದಂಥ ಸಾಮರ್ಥ್ಯ ನಮ್ಮ ವಿಮಾನಗಳಿದ್ದಾಗ ನಾವ್ಯಾಕೆ ಈ ಪ್ರಯತ್ನ ಮಾಡಬೇಕಿತ್ತು? ಯಾವತ್ತೂ ನಾವು ಯೋಚನೆ ಮಾಡಲೇ ಇಲ್ಲ. ಆದರೆ ಈ ಕುರಿತಂತೆ ಚರ್ಚೆ ಜಾಸ್ತಿ ಆದಾಗ ಅನಿವಾರ್ಯವಾಗಿ ಅವರನ್ನು ಪ್ರಫುಲ್ ಪಟೇಲ್ರನ್ನು ಅಲ್ಲಿಂದ ತೆಗಿಬೇಕಾಗಿ ಬಂತು. ಆದರೂ ಅದು ಪನಿಷ್ಮೆಂಟ್ ಆಗಿರಲಿಲ್ಲ. ಯಾಕೆ ಅಂತಂದರೆ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿದ್ದ ಅವರನ್ನು ಭಾರೀ ಕೈಗಾರಿಕಾ ಮಂತ್ರಿಯಾಗಿ ಫುಲ್ ಫ್ಲೆಡ್ಜ್ ಜವಾಬ್ದಾರಿಯಾಗಿ ಕೊಡಲಾಯಿತು. ಇಲ್ಲಿಂದ ತೆಗೆದು INLDಯ ಅಜಿತ್ ಸಿಂಗ್ರನ್ನು ಅಲ್ಲಿಗೆ ತಂದು ಕೂರಿಸಲಾಯಿತು. ಅಜಿತ್ ಸಿಂಗ್ರು ಬಂದವರೇ ಅವರು ಜೆಟ್ ಮತ್ತು ಎತಿಹಾದ್ನೊಂದಿಗೆ ಅಳಿದುಳಿದಿರುವ ಕೆಲವು ಪ್ರಮುಖ ಹಾದಿಗಳನ್ನು ಅಥವಾ ರೂಟ್ಗಳನ್ನು ಒಪ್ಪಂದಕ್ಕೆ ಅಂತ ಸಿದ್ಧ ಮಾಡಿಕೊಂಡ್ರು. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದರೆ ಮಿತ್ರರೇ, ಪ್ರಧಾನಮಂತ್ರಿ ಕಚೇರಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ಅಜಿತ್ ಸಿಂಗ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ರಂತೆ, ನಾನು ಸೋನಿಯಾ ಗಾಂಧಿಯವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಅವರಿಗೆ ಒಪ್ಪಿಸಿ ಈ ಡೀಲನ್ನು ಕುದುರಿಸ್ಕೊಳ್ತೀನಿ ಅಂತ ತುಂಬ ಧೈರ್ಯವಾಗಿ ಹೇಳಿದರು ಅಂತ ಹೇಳ್ತಾರೆ. ಈ ಕುರಿತಂತೆ 2013ರಲ್ಲೇ ಟೈಮ್ಸ್ ಆಫ್ ಇಂಡಿಯಾ ವಿಸ್ತಾರವಾಗಿರುವ ಲೇಖನ ಬರೆದಿತ್ತು. ಮನಿ ಲೈಫ್ನಲ್ಲಿ ಸುಚೇತಾ ದಲಾಲ್ರು ಈ ಕುರಿತಂತೆ ವಿಸ್ತಾರವಾಗಿ ಬರೆದ್ರು. ಅಷ್ಟೇ ಅಲ್ಲ, ಜಿತೇಂದ್ರ ಭಾರ್ಗವ್ ಡಿಸೆಂಟ್ ಆಫ್ ಏರ್ ಇಂಡಿಯಾ ಅನ್ನುವಂಥ ಒಂದು ಪುಸ್ತಕವನ್ನೇ ಒಬ್ಬ ವಿಷಲ್ ಬ್ಲೋವರ್ ಆಗಿ ಇದರ ಕುರಿತಂತೆ ಬರೆದು ಎಳೆಯಾಗಿ ಬಿಡಿಸಿಟ್ರು, ಹೇಗೆ ಏರ್ ಇಂಡಿಯಾ ಕುಸಿದು ಹೋಯಿತು ಅಂತ. ಈಗ ಏರ್ ಇಂಡಿಯಾದ ಒಟ್ಟು ನಷ್ಟ 40,000 ಕೋಟಿ ರೂಪಾಯಿಯಿಂದ ದಾಟಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರವನ್ನು ಕೊಡುವಾಗ ಇದರ ನಷ್ಟ 63 ಕೋಟಿಯಷ್ಟಿತ್ತು ಅಂತ ಹೇಳ್ತಾರಲ್ಲ, ಈಗ ಇಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿದೆ. ಪ್ರತಿನಿತ್ಯ 25 ಕೋಟಿಗಿಂತಲೂ ಹೆಚ್ಚು ನಷ್ಟವನ್ನು ಏರ್ ಇಂಡಿಯಾ ಅನುಭವಿಸ್ತಾ ಇದೆ ಅಂತ. ಏರ್ ಇಂಡಿಯಾ ನಷ್ಟ ಅನುಭವಿಸ್ತಾ ಇದೆ ಅಂತಂದರೆ ಯಾವುದೋ ಕಂಪನಿಯಲ್ಲ, ಸರ್ಕಾರವೇ ನಷ್ಟ ಅನುಭವಿಸ್ತಾ ಇರೋದು. ನಾನು ಮತ್ತು ನೀವು ಕಟ್ತಾ ಇರುವಂಥ ತೆರಿಗೆ ಹಣ ಪೋಲಾಗ್ತಿರೋದು ಅಂತ ಅರ್ಥ. ಆದರೆ ಈ ನಷ್ಟಕ್ಕೆ ಯಾರು ಕಾರಣ? ಏರ್ ಇಂಡಿಯಾದ ನೌಕರರೋ? ಏರ್ ಇಂಡಿಯಾ ಆ ಮಹಾರಾಜ ಚಿತ್ರವನ್ನು ನೋಡಿಕೊಂಡು ಅದನ್ನು ಪ್ರೀತಿಯಿಂದ ಏರ್ತಾ ಇದ್ದಂಥ ಈ ದೇಶದ ಸಾಮಾನ್ಯ ಪ್ರಯಾಣಿಕರೋ ಅಥವಾ ಅಧಿಕಾರಿಗಳೋ? ಎಲ್ಲಕ್ಕಿಂತ ಹೆಚ್ಚು ಆಳುವ ನಾಯಕರುಗಳು ತಾವು ತಿಂದು ತೇಗಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ರಲ್ಲ, ಅವರ ಕಾರಣಕ್ಕಾಗಿ ಏರ್ ಇಂಡಿಯಾ ಇಂದು ಕುಸಿದು ಹೋಗಿದೆ. ಟಾಟಾದವರು ಅದನ್ನು ತೆಗೆದುಕೊಳ್ಳಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರೇ ಶುರು ಮಾಡಿದ್ದು, ಅವ್ರ ಹತ್ರನೇ ಅದು ಹೋಗುತ್ತೆ ಅಂತಾದರೆ ಬಹಳ ಸಂತೋಷವೇ. ಎಲ್ಲಕ್ಕಿಂತ ಹೆಚ್ಚು ಬೊಕ್ಕಸಕ್ಕೆ ಹಣ ಉಳಿಯುತ್ತೆ ಅಂತಾದರೆ ನಾವು ನೀವು ಕಟ್ಟಿದ ತೆರಿಗೆ ಹಣ ಒಳ್ಳೆಯ ಕೆಲಸಕ್ಕೆ ಬಳಕೆ ಆಗುತ್ತೆ ಅಂತ ಅರ್ಥ. ಅಂಥದ್ದೊಂದು ಪ್ರಯತ್ನ ಆಗಲಿ ಅಂತ ನಾವು ಆಶಿಸೋಣ. ಎಲ್ರಿಗೂ ಧನ್ಯವಾದಗಳು. ವಂದೇ ಮಾತರಂ. ಜೈ ಹಿಂದ್.